ಈಗ ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ದಾಳಿ ಆಗಿರ್ತಕ್ಕಂಥ ವಿಚಾರವಾಗಿ ಬಿಜೆಪಿಯವರು ಸಾಕಷ್ಟು ಟೀಕೆ ಮಾಡ್ತಾರೆ ಸರ್. ಇದೇ ಕಾಂಗ್ರೆಸ್ನವರು ಯಾರಾದರೂ ಅಲ್ಪಸಂಖ್ಯಾತರು ಮಾಡಿದರೆ ಇದನ್ನು ಕಾಂಗ್ರೆಸ್ನವರು ಸುಮ್ಮನೆ ಬಯಸಿದ್ರ? ನೋಡಿ, ಫಸ್ಟ್ ಆಫ್ ಆಲು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಆಡಳಿತ ಪಕ್ಷದವರು ಮಾತಾಡೋದು ಕಲ್ತ್ಕೊಳ್ಳಿ. 6 ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ UAPA ಟೆರರಿಸ್ಟ್ ಆ್ಯಕ್ಟ್ ಅಂದ್ಬಿಟ್ಟು ಅದರಲ್ಲಿ ಅರೆಸ್ಟ್ ಆಗಿದ್ದಾರೆ. ಇವರು ಒಂದು ವಾರ ಆಯಿತು, ಪ್ರಧಾನಮಂತ್ರಿ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಅವರಾಗಿರ್ಬೋದು, ಸದನದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡೋಕ್ಕೆ ತಯಾರಿಲ್ಲ. ಸಂಸತ್ನಲ್ಲಿ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ, 141 MP ಸಸ್ಪೆಂಡ್ ಮಾಡಿದ್ದಾರೆ. ಏನಕ್ಕೆ? ದಾಳಿ ಹೇಗೆ ನಡೀತು, ಸೆಕ್ಯೂರಿಟಿ ಬ್ರೀಚ್ ಹೇಗಾಯಿತು ಅಂತ ಕೇಳಿದಕ್ಕೆ 141 ಜನಕ್ಕೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಅವರ ಅಸಮರ್ಥತೆಯನ್ನು ಮುಚ್ಚಾಕಲಿಕ್ಕೆ. 6 ಜನ UPA ಅಡಿನಲ್ಲಿ ನೀವು ಆ ಕಾಯ್ದೆ ಅಡಿನಲ್ಲಿ ನೀವು ಅವರಿಗೆ ಹಾಕಿದರೆ ಪಾಸ್ ಕೊಟ್ಟವ್ರಿಗೆ ಯಾಕೆ ಹಾಕಿಲ್ಲ? ಈಗ 6 ಜನಕ್ಕೆ ಅರೆಸ್ಟ್ ಮಾಡಿದ್ದೀರಾ, 4 ಜನ ಬಂದಿದ್ದರು ಅಂತ ನೀವೇ ಹೇಳ್ತೀರಾ. ಇಬ್ಬರಿಗೆ ಪಾಸು ಪ್ರತಾಪ್ ಸಿಂಹ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಪಾಸ್ ಕೊಟ್ಟವ್ರಿಗೆ ಏನು ಮಾಡಿದ್ರಿ ನೀವು? ವಿಚಾರಣೆ ಕರೆದ್ರಾ? ಸ್ಟೇಟ್ಮೆಂಟ್ ತೊಗೊಂಡ್ರಾ? ಮಾಧ್ಯಮದ ಮುಂದೆ ಅವ್ರು ಏನಾದರೂ ಸ್ಟೇಟ್ಮೆಂಟ್ ಕೊಟ್ರಾ? ಸಂಸತ್ನಲ್ಲಿ ಕೊಟ್ರಾ? ಎಲ್ಲಿದ್ದಾರೆ ಪ್ರತಾಪ್ ಸಿಂಹ ಅವರು? ಮತ್ತು ಇನ್ನೂ ಇಬ್ಬರಿಗೆ ಪಾಸ್ ಕೊಟ್ಟವ್ರು ಯಾರು? 4 ಜನ ಒಳಗೆ ಬಂದ್ರಲ್ಲ, ಇನ್ನೂ ಇಬ್ಬರಿಗೂ ಪಾಸ್ ಕೊಟ್ಟಿರೋದು ಕೆಲವು ಜನ ಹೇಳ್ತಾರೆ ಮತ್ತೊಬ್ಬ BJP ಸಂಸದರೇ ಪಾಸ್ ಕೊಟ್ಟಿದ್ದು ಅಂತ. ಅದು ಬಹಿರಂಗ ಮಾಡಲಿ. ಇದು ಯಾಕೆ ಹೋಮ್ ಮಿನಿಸ್ಟರ್ ಅವರಿರ್ಬೋದು ಬಂದು ಸಂಸತ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ? ಯಾವಾಗಲೂ ಕೂಡ ಸೋಮೋಟೋ ಕೊಡ್ತಾಯಿದ್ರು, ಇವಾಗ ಯಾಕೆ ಆಗ್ತಾಯಿಲ್ಲ? ಯಾವುದೇ ಗಂಭೀರ ವಿಚಾರ ಇದ್ದರೆ ಪ್ರಧಾನಮಂತ್ರಿ ಇರ್ಬೋದು, ಹೋಮ್ ಮಿನಿಸ್ಟರ್ ಅವರು ಇರ್ಬೋದು, ಸೋಮೋಟೋ ಸ್ಟೇಟ್ಮೆಂಟನ್ನು ಕೊಡ್ತಾಯಿದ್ರು. ಇವತ್ತು ಯಾಕೆ ಕೊಡ್ತಾಯಿಲ್ಲ ಅಂತ ಅಷ್ಟೇ ನಮ್ಮ ಪ್ರಶ್ನೆ. ಅದು ಕೇಳೋದು ತಪ್ಪ? ಎಲ್ಲಿ ಇನ್ನೂ ಇಬ್ಬರಿಗೆ ಪಾಸ್ ಕೊಟ್ಟವ್ರು ಯಾರು? ಅದನ್ನು ಬಹಿರಂಗ ಆಗಬೇಕಲ್ಲ. ನಿಮ್ಮ MP ಅವ್ರಿಗೆ ಬುದ್ಧಿ ಇಲ್ಲ ರೀ, ನಿಮ್ಮ MP ಅವ್ರಿಗೆ ಬುದ್ಧಿ ಇಲ್ಲ. ಅದಕ್ಕೆ ಹೇಳ್ತಾ ಇರೋದಲ್ಲ, ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ಪ್ರಧಾನಮಂತ್ರಿಯವರೇ, ನಿಮ್ಮ ಪ್ರಧಾನಮಂತ್ರಿಯವರೇ ಹೇಳಿರೋದು. ಇದು ಭಾಳ ಗಂಭೀರವಾದಂಥ ವಿಷಯ. ಪ್ರಧಾನಮಂತ್ರಿಯವರು ಗಂಭೀರವಾದಂಥ ವಿಷಯ ಅಂದಿದ್ದಕ್ಕೆ ಅವ್ರಿಗೆ ವಿಚಾರಣೆ ಕರೆಸಬೇಡ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳೋರು ಇವ್ರು ಯಾರು ರೀ? ಇವ್ರಿಗೇನಾದರೂ ಸ್ವಲ್ಪನ ಜವಾಬ್ದಾರಿ ಇದೆಯಾ? When Prime Minister is saying it's serious security breach, Home Minister is saying it's serious security breach, 141 ಜನ ಸಸ್ಪೆಂಡ್ ಆಗಿದ್ದಾರೆ. ಅವ್ರಿಗೆ ಪ್ರಶ್ನೆ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳೋದಕ್ಕೆ ಇವ್ರು ಯಾರು? ಇವರು ಉತ್ತರ ಕೊಡಬೇಕಲ್ಲ. ಇವರೇ ಪಾಸ್ ಕೊಟ್ಟಿದ್ರೆ ಏನು ಮಾಡ್ತೀರಾ ಇನ್ನೂ ಇಬ್ಬರಿಗೆ?